ಗಂಗಾವತಿ ಕ್ಷೇತ್ರದಲ್ಲಿ ಶಾಸಕರಿಲ್ಲದೆ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನುವಂತ ಒಂದು ಆರೋಪ ಇದೀಗ ಕೇಳಿ ಬರ್ತಾ ಇರೋದು. ಶಾಸಕರಿಲ್ಲದೇನೆ ಅಭಿವೃದ್ಧಿನೇ ಆಗ್ತಾ ಇಲ್ಲ. ನಮ್ಮ ಸರ್ಕಾರ ಇದೆ, ಅಭಿವೃದ್ಧಿಯಲ್ಲಿ ಕುಂಠಿತ ಅನ್ನೋದೇ ಇಲ್ಲ. ಮುಂದಿನ ವಾರ ನಾನೇ ಕೆಡಿಪಿ ಸಭೆ ಮಾಡಬೇಕು ಅನ್ಕೊಂಡಿದ್ದೇನೆ. ಕೊಪ್ಪಳದಲ್ಲಿ ಸಚಿವ ಶಿವರಾಜ ತಂಗಡಗಿ ಈ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅಧಿಕಾರಿಗಳ ಸಭೆ ಕರೆದು ಎಲ್ರಿಗೂ ಕೆಲಸ ಮಾಡೋಕೆ ಹೇಳ್ತೀನಿ. ಒಂದು ಕ್ಷೇತ್ರದಲ್ಲಿ ಶಾಸಕರಿಲ್ಲ ಅಂದ ಕೂಡಲೇ ಕೆಲಸ ಮಾಡೋದು ಬಿಡಲ್ಲ. ಜನಾರ್ದನ ರೆಡ್ಡಿ ಇದ್ದಾಗ ನಮ್ಮ ಸರ್ಕಾರ ಕೆಲಸ ಮಾಡಿದೆ, ಇಲ್ಲದಿದ್ದಾಗಲೂ ಕೆಲಸ ಮಾಡುತ್ತಿ ಅಂತ ಸಚಿವ ತಂಗಡಗಿ ಹೇಳಿದ್ದಾರೆ. ಜನಾರ್ದನ ರೆಡ್ಡಿ ಜೈಲು ಸೇರಿದ್ದಾರೆ. ಈ ಬಗ್ಗೆ ರಾಜಕಾರಣ ಮಾಡೋದಿಲ್ಲ, ಆದರೆ ಗಂಗಾವತಿ ಕ್ಷೇತ್ರದಲ್ಲಿ ಶಾಸಕರಿಲ್ಲ, ಆದರೆ ನಾನು ಕೆಲಸ ಮಾಡ್ತೀನಿ ಅನ್ನುವಂಥ ವಿಚಾರವನ್ನು ಅವರು ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಆಗ್ಬಿಡ್ತೈತೆ ಒಂದು ತಿಂಗಳದೊಳಗ ನಾವು ಸರ್ಕಾರ ಐತೆ, ಯಾಕಿಲ್ಲ ಸರ್ಕಾರ? ನಾವು ಸರ್ಕಾರ ಐತೆ. ಒಂದು 10ನೇ ತಾರೀಕಿಂದ 15ನೇ ತಾರೀಕಿನೊಳಗೆ ನಾನು ಕೆಡಿಪಿ ಸಭೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀನಿ. ಸಭೆ ಮಾಡ್ತೀನಿ, ಎಲ್ಲ ಅಧಿಕಾರಿಗಳನ್ನ ಸಭೆ ಮಾಡ್ತೀನಿ, ಎಲ್ಲ ಕೆಲಸ ಹಚ್ತೀನಿ. ನೋಡ್ರಿ, ಒಂದು ವಿಧಾನಸಭಾ ಕ್ಷೇತ್ರ ಏನೋ ಹೆಚ್ಚು ಕಡಿಮೆ ಆಗೈತೆ ಅಂತಂತಂದರೆ ಸರ್ಕಾರ ತನ್ನ ಕೆಲಸ ತಾನು ಮಾಡದೇ ಇರ್ತೈತಿ. ಜನಾರ್ದನ ರೆಡ್ಡಿ ಅವ್ರ ಇದ್ದತ್ನಾಗೂ ಕೆಲಸ ಮಾಡ್ತೀವಿ. ಜನಾರ್ದನ ರೆಡ್ಡಿ ಶಾಸಕರ ಶಾಸಕರಿಗೆ ಕೆಲಸ ಮಾಡ್ತಿದ್ರು. ಸರ್ಕಾರದ ಕೆಲಸ ಏನಿದೋ ಅವನ್ನೆಲ್ಲ ನಾವು ಮಾಡ್ತಾ ಇದ್ವಲ್ಲ. ಅಲ್ಲ, ಯಾವಾಗ ಇದ್ದತ್ನಾಗ 1 ವರ್ಷ 2 ವರ್ಷ ಇದ್ದತ್ನಾಗನ ಅವ್ರು ಗೆದ್ದ ಮೇಲೆ ಜನರಿಗೆ ಸಿಕ್ಕಿಲ್ಲ. ಅದ್ರ ಬಗ್ಗೆ ನಾನು ಈಗ ಈ ವಿಚಾರದ ರಾಜಕಾರಣ ಮಾಡೋದು ನನಗೆ ಇಷ್ಟ ಬರೋಲ್ಲ. ಬಟ್ ನಾನು ಜಿಲ್ಲಾ ಮಂತ್ರಿಯಾಗಿ ನನ್ನ ಜವಾಬ್ದಾರಿಯನ್ನು ನಾನು ನಿಭಾಯಿಸ್ತೀನಿ, 100% ಕೊಡ್ತೀನಿ. ಈ ಶಾಸಕರೆಲ್ಲ ಶಾಸಕರಿದ್ದರು, ಶಾಸಕರು ಮಾಡ್ತಾರೆ ಅಂತ ನನ್ನ ಕೈಯಲ್ಲಿ ಸರ್ಕಾರದಿಂದ ಮಾಡಬೇಕಾಗಿದ್ದ ಕೆಲಸ ಕಾರ್ಯಗಳೇನಿದ್ವು ಅವನ್ನಷ್ಟೇ ಮಾಡ್ತಿದ್ದೆ. ಈಗ ನಾನು ಶಾಸಕರಿಲ್ಲ ಇರಲಾರ್ದಕ್ಕೆ ನಾನು ಪರ್ಸನಲ್ ಇಂಟ್ರೆಸ್ಟ್ ತೊಗೊಂಡು ಮಾಡೋಂಥ ಕೆಲಸ ಮಾಡ್ತೀನಿ. ಅಭಿವೃದ್ಧಿ ಆಗಿಬಿಡ್ತೈತೆ ಒಂದು ತಿಂಗಳದೊಳಗ ನಾವು ಸರ್ಕಾರ ಐತೆ, ಯಾಕಿಲ್ಲ ಸರ್ಕಾರ? ನಾವು ಸರ್ಕಾರ ಐತೆ. ಒಂದು 10ನೇ ತಾರೀಕಿಂದ 15ನೇ ತಾರೀಕಿನೊಳಗೆ ನಾನು ಕೆಡಿಪಿ ಸಭೆ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀನಿ. ಸಭೆ ಮಾಡ್ತೀನಿ.